ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಕ್ರೋಶ ಇರೋದು ಅವರ ವಿರುದ್ಧವಾಗಿದೆ. ಯಾಕೆ ಜನಾಕ್ರೋಶ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಮನಸ್ಸಿಗೆ ಬಂದಂಗೆ ಮಾತಾಡುವಂಥದ್ದು, ಮನಸ್ಸಿಗೆ ಬಂದಂಗೆ ಆಪಾದನೆಗಳು ಮಾಡುವಂಥದ್ದನ್ನು ಅವರು ಕರತಲಾಮಲಕವಾಗಿಬಿಟ್ಟಿದೆ. ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ ಯಾರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿದ್ದೀರಿ ನೀವು, ಲಾರ್ಜರ್ ಬೆಂಚ್ಗೆ ಹಾಕಿದ್ದೀರಿ, ನೋಡಿದ್ದೀರಿ. ಇವೆಲ್ಲ ನಾವು ಏನು ಮಾಡೋಣ, ಆಕ್ರೋಶ ಇರೋದು ಯಾರ ಬಗ್ಗೆನೂ ಇದೆ. ಈಗ ಬಂದು ಜನಾಕ್ರೋಶ ಇಲ್ಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಅದು ಹಾಸ್ಯಾಸ್ಪದವಾಗಿದೆ. ಆದರೆ ಸ್ಪೆಸಿಫಿಕ್ ಆಗಿ ಅವರು ಬೆಲೆ ಏರಿಕೆ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆ ಮಾಡಲಿಕ್ಕೆ ಹೊರತು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಯಾವುದರಿಂದ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ದಯವಿಟ್ಟು ವಿಶ್ಲೇಷಣೆ ಮಾಡಬೇಕು. ಪ್ರಮುಖವಾದಂಥ ಒಂದು ಅಂಶ ಅಂತ ಹೇಳಿದರೆ ಅದು ಈ ದೇಶದಲ್ಲಿ ಇರುವಂಥದ್ದು ನಿರುದ್ಯೋಗ ಮತ್ತು ನಮಗೆ ಉತ್ಪಾದನೆ ಇಲ್ಲದೆ ಇರುವಂಥದ್ದು. ಇದರಿಂದ ನಾವು ಯಾವುದೇ ಒಂದು ಕಮಾಡಿಟಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಬೆಲೆ ಏರಿಕೆ ಸಾಧ್ಯತೆಗಳು ಇರ್ತಾ ಇದ್ದಾರೆ. ನೀವು ತಾತ್ಕಾಲಿಕವಾಗಿ ಅಂತ 3 ತಿಂಗಳಿಗೆ ಏನು ಬೆಲೆ ಏರಿಕೆದು ಅಂಕಿಅಂಶಗಳು ಕೊಡ್ತಾ ಇದ್ದಾರಲ್ಲ, ಅವುಗಳಲ್ಲಿ ಏರಿಳಿತ ಆಗ್ತಾ ಇರ್ತದೆ. ನೀವು ಗಮನಿಸ್ಬೋದು. ಯು ಆರ್ ಫಾಲೋಯಿಂಗ್ ದಿ ಎಕಾನಾಮಿಕ್ಸ್, ದೆನ್ ಯು ನೋ ಬಟ್ ಎವ್ರಿ 3 months there will be some changes. We are not bothered about that. We are bothered about ಜನರಲ್ ಟ್ರೆಂಡ್ಗೆ ಅಂತಾರಾಷ್ಟ್ರೀಯದಲ್ಲಿ ನಿಮಗೆ ಪೆಟ್ರೋಲ್ ಬೆಲೆ ಕಡಿಮೆ ಆದರೂ ಕೂಡ ಇವರು ಏನೋ 1 ಪೈಸಾ ಕಡಿಮೆ ಮಾಡಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ, ಇಡೀ ಪ್ರತಿಯೊಂದು KG ಟೊಮೊಟೊನ ಕೂಡ ನಾವು ಕೋಲಾರದಿಂದ ಇಲ್ಲಿಗೆ ತರಬೇಕು ಅಥವಾ ಇಲ್ಲಿಂದ ಅಕ್ಕಿನ ತೊಗೊಂಡು ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಕಾಸ್ಟ್ ಆ್ಯಡ್ ಆಗುತ್ತಲ್ಲ. ಪ್ರಮುಖವಾದಂಥ ಒಂದು ಅಂಶ ಬೆಲೆ ಏರಿಕೆ ಒಳಗೆ ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು, ಗ್ಯಾಸ್ ದರಗಳು, ಇವುಗಳನ್ನ ಅವರು ಕಂಟ್ರೋಲ್ ಕಂಪ್ಲೀಟಲ್ಲಿ ಅವರೇ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಅವ್ರು ತಮ್ಮ ಬಿಜೆಪಿ ಅಸ್ತಿತ್ವ ಉಳಿಸ್ಕೊಳ್ಳೋದು ಹೋರಾಟ ಮಾಡ್ತಾರೆ. ಗ್ರಾಮೀಣ ಮಟ್ಟಕ್ಕೆ ಬರ್ತಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡ್ತಾರೆ, ಮಾಡಲಿ ಅವರು, ತೊಂದರೆ ಇಲ್ಲ. ಬಟ್ ಅದಕ್ಕೆ ಯಾಕೆ ಮಾಡ್ತಾರೆ ಇದನ್ನು ಅನ್ನೋದನ್ನು ನಾನು ಈಗಾಗಲೇ ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಈ 10-11 ವರ್ಷಗಳ ಆಡಳಿತ ಏನು ತಂದುಕೊಟ್ಟಿದೆ, ಭ್ರಮನಿರಸನ ಏನಾಗಿದೆ, ಏನು ಒಂದು ರೀತಿಯ ಒಂದು ಚಮಕ್ಕಿತ್ತು, ಆ ಚಮಕ್ಕೆಲ್ಲ ಹೋಗಿದೆ. ಅವರಿಗೆ ಮಾತಾಡೋದ್ರಲ್ಲಿ ಏನು ಹೊಸತನ ಕಾಣಿಸ್ತಾ ಇಲ್ಲ, ಏಕತಾನತೆ ಇದೆ. ಮತ್ತು ಒಂದು ಪಕ್ಷದ ನಾನು ಆ ಅಂಶವನ್ನು ನಾನು ಮಾತಾಡಲಿಲ್ಲ, ಯಾಕಂದರೆ ಅದು ತೀರಾ ಏನೋ ಹೋಗುತ್ತದೆ ಅಂತೇಳಿ. ಒಬ್ಬ ದೊಡ್ಡ ಪದವಿಯಲ್ಲಿ ಇರುವಂಥ ವ್ಯಕ್ತಿಗಳು ಮಾತಾಡೋ ಒಂದು ರೀತಿ ಘನತೆಗೆ ಬಿಟ್ಟು ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇವತ್ತಿನ ದಿವಸ ಒಬ್ಬ ಸಂಸದ ಕೂಡ ಯಾವ ರೀತಿ ಮಾತಾಡಿದ್ದೇನೆ ಅಂತ ನೋಡ್ಬೋದು. ಇಡೀ ದೇಶದಲ್ಲಿ ಒಂದು ಸಿವಿಲ್ ವಾರ್ ಆಗಬೇಕು ಅಂತ ಹೇಳಿದರೆ ನಮ್ಮ ರಾಷ್ಟ್ರದ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಧೀಶರು ಅಂತ ಹೇಳಿ ಅವರು ಹೆಸರು ಹಿಡಿದು ಹೇಳೋಂಥದ್ದು. ಈ ರೀತಿ ಇದೆಲ್ಲ ನಾವು BJP ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಹೊರತು ನಮ್ಮ ಬೇರೆ ಯಾರಿಂದನೂ ಈ ರೀತಿಯ ಸಾಧ್ಯತೆ ಇಲ್ಲ. ಆದ್ದರಿಂದ ಅವರಿಂದ ನಾವು ಕೇಳಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.